ಟೀಮ್ ಇಂಡಿಯಾಗೆ ಡೆಡ್ಲಿ ಬ್ಯಾಟರ್ ವೈಭವ್ ಸೂರ್ಯವಂಶಿ ಎಂಟ್ರಿ 15 ವರ್ಷದ ಪೋರನಿಗೆ ಮನೆ ಹಾಕಿದ ಬಿಸಿಸಿಐ ಸಾಕಷ್ಟು ಪ್ರಶ್ನೆ ಗೊಂದಲವನ್ನ ಸೃಷ್ಟಿ ಮಾಡಿತ್ತು. ವೈಭವ್ ಸೂರ್ಯವಂಶಿ ಟೀಮ್ ಇಂಡಿಯಾಗೆ ಎಂಟ್ರಿ ಕೊಡ್ತಾರಾ ಇಲ್ವಾ ಅವರ ವಯಸ್ಸಿನ ಕಾರಣದಿಂದಾಗಿ ಅಂತ 15 ವರ್ಷದ ಪೋರನಿಗೆ ಮನೆ ಹಾಕಿದ ಬಿಸಿಸಿಐ ಏಷ್ಯನ್ ಗೇಮ್ಸ್ ಸೇರಿ ಮುಂಬರುವ ಟಿ20ಗೆ ಸರಣಿಗೆ ಟೀಮ್ ಇಂಡಿಯಾ ಪ್ರಕಟ ಮಾಡಿದೆ. ಸೂರ್ಯಗೆ ಕೋಕ್, ಶ್ರೇಯಸ್ ಅಯ್ಯರ್ ನಾಯಕತ್ವ ಪಟ್ಟ. ನಾಯಕತ್ವ ತಂಡದಿಂದ ಸೂರ್ಯಕುಮಾರ್ ಯಾದವ್ಗೆ ಕೋಕ್ ಅನ್ನ ಕೊಡಲಾಗಿದೆ. ತಿಲಕ್ ವರ್ಮಾ ಉಪನಾಯಕ, ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್, ಇಶಾನ್, ನಿತೀಶ್ ರೆಡ್ಡಿ, ಶಿವಮ್ ದುಬೆ, ಅಕ್ಷರ್ ಪಟೇಲ್, ಸುಂದರ್ ಬುಮ್ರಾ, ಹರ್ಷದೀಪ್ ಚಕ್ರವರ್ತಿ, ಹರ್ಷಿತ್ ರಾಣಾ, ರವಿ ಬಿಷ್ಣೋಯ್ಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಏಷ್ಯನ್ ಗೇಮ್ಸ್ ಇಂಗ್ಲೆಂಡ್ ಐರ್ಲೆಂಡ್ ಟಿ20 ಸರಣಿಗೂ ಆಯ್ಕೆ. ಟೀಮ್ ಇಂಡಿಯಾಗೆ ಡೆಡ್ಲಿ ಬ್ಯಾಟರ್ ವೈಭವ್ ಸೂರ್ಯವಂಶಿ ಎಂಟ್ರಿಯನ್ನ ಕೊಡ್ತಾರಾ ಅನ್ನುವಂಥದ್ದಿತ್ತು. 15 ವರ್ಷದ ಪೋರ್ನಿಗೆ ಮನೆ ಹಾಕಿದ ಬಿಸಿಸಿಐ ಏಷ್ಯನ್ ಗೇಮ್ಸ್ ಸೇರಿ ಮುಂಬರುವ ಟಿ20ಗೆ ಸರಣಿಗೆ ಟೀಮ್ ಇಂಡಿಯಾ ಪ್ರಕಟವನ್ನ ಮಾಡಿದೆ. ಸೂರ್ಯಗೆ ಕೋಕ್ ಅನ್ನ ಕೊಡಲಾಗಿದೆ. ಶ್ರೇಯಸ್ ಅಯ್ಯರ್ ನಾಯಕತ್ವ ಪಟ್ಟ. ಶ್ರೇಯಸ್ ಅಯ್ಯರ್ಗೆ ನಾಯಕತ್ವ ತಂಡದಿಂದ ಸೂರ್ಯಕುಮಾರ್ ಯಾದವ್ಗೆ ಕೋಕ್ ಅನ್ನ ಕೊಡಲಾಗಿದೆ. ತಿಲಕ್ ವರ್ಮಾ ಉಪನಾಯಕನಾಗಿದ್ರೆ ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್ ಇದ್ದಾರೆ, ಇಶಾನ್, ನಿತೀಶ್ ರೆಡ್ಡಿ ಇದ್ದಾರೆ, ಶಿವಮ್ ದುಬೆ ಇದ್ದಾರೆ ಆಟಗಾರರು, ಅಕ್ಷರ್ ಪಟೇಲ್ ಇದ್ದಾರೆ, ಸುಂದರ್ ಬುಮ್ರಾ, ಹರ್ಷದೀಪ್ ಚಕ್ರವರ್ತಿ, ಇನ್ನು ಹರ್ಷಿತ್ ರಾಣಾ, ರವಿ ಬಿಷ್ಣೋಯ್ಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಏಷ್ಯನ್ ಗೇಮ್ಸ್ ಇಂಗ್ಲೆಂಡ್ ಐರ್ಲೆಂಡ್ ಟಿ20 ಸರಣಿಗೆ ಆಯ್ಕೆ. ಟೀಮ್ ಇಂಡಿಯಾಗೆ ಡೆಡ್ಲಿ ಬ್ಯಾಟರ್ ವೈಭವ್ ಸೂರ್ಯವಂಶಿಯನ್ನ ಅಂದ್ರೆ ಆಡುವಂತ ವೈಖರಿ, ಅವರ ಒಂದು ವರ್ಚಸ್ಸು, ಆಟದಲ್ಲಿ ಅವರು 15 ವರ್ಷದ ಪೂರ ಆಗಿದ್ರು ಕೂಡ 15 ವರ್ಷದವರಾಗಿದ್ರು ಕೂಡ ಈ ಒಂದು ಏಜಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಡಿಯಾ ಟೀಮ್ಗೆ ಆಯ್ಕೆ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಜಟಾಪಟಿ ನಡೀತಾ ಇತ್ತು. ಬಾಲಕ ಆಗ್ತಾನೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇವಲ IPLಗೆ ಮಾತ್ರ ಸೀಮಿತ ಆಗಿದ್ರು. ವಯಸ್ಸಿನ ಕಾರಣದಿಂದಾಗಿ ಈ ಬಾರಿ ಇಂಡಿಯಾ ಟೀಮ್ ಟಿ20 ಆಟದಲ್ಲಿ ನಾವು ವೈಭವ್ ಸೂರ್ಯವಂಶಿಯ ಆಟವನ್ನ ಕಣ್ತುಂಬಿಕೊಳ್ಬಹುದು. ಬ್ಯಾಟ್ ಹಿಡಿದು ಫೀಲ್ಡ್ಗೆ ಎಳೆದ್ರು ಅಂತ ಅಂದ್ರೆ 6 ಮೇಲೆ 6 ಹೊಡೆಯುವಂತಹ ವೈಭವ್ ಸೂರ್ಯವಂಶಿಗೆ ಎಲ್ಲೆಡೆ ಕೂಡ ಅಭಿಮಾನಿ ಬಳಗ ಇದೆ. ಇಷ್ಟು ಕಡಿಮೆ ವಯಸ್ಸಲ್ಲಿ ಈ ರೀತಿಯಾಗಿ ಆಡ್ತಾರಲ್ಲಪ್ಪ, ಅದು ಹೇಗೆ ಅನ್ನುವಂಥದ್ದು. ಸಾಕಷ್ಟು ಅನುಭವ ಇರುವಂತಹ ಎಕ್ಸ್ಪೀರಿಯನ್ಸ್ ಇರುವಂತಹ ಬ್ಯಾಟರ್ಸ್ಗಳು, ಆಟಗಾರರು ಕೂಡ ಇವರ ಒಂದು ಆಟವನ್ನ ನೋಡಿ ದಂಗಾಗಿ ಹೋಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವನ್. ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಪವನ್, ವೈಭವ್ ಸೂರ್ಯವಂಶಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಫ್ಯಾನ್ಸ್ಗೆ ಒಂದು ಬೇಸರ ಇತ್ತು. ಟಿ20 ಅಲ್ಲಿ ಆಡ್ತಾರ ಇಲ್ವೋ, ಇಂಡಿಯಾ ಟೀಮ್ ನಲ್ಲಿ ಆಡ್ತಾರ ಇಲ್ವೋ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಪವನ್ ಈ ಬಗ್ಗೆ? ವನಿತಾ, ಈಗೇನು ಮುಂಬರುವ ಏಷ್ಯಾ ಗೇಮ್ಸ್ ಮತ್ತು ಇಂಗ್ಲೆಂಡ್ ಮತ್ತು ಐರ್ಲೆಂಡ್ ಸರಣಿಗೆ ಟೀಮ್ ಇಂಡಿಯಾವನ್ನು ಪ್ರಕಟ ಮಾಡಿದೆ. ಟಿ20 ತಂಡವನ್ನು ಪ್ರಕಟ ಮಾಡಲಾಗಿದೆ. ಮೊದಲನೇದಾಗಿ ನಾಯಕ ಏನು ಕಳೆದ ವರ್ಲ್ಡ್ ಕಪ್ನ ವಿನ್ನರ್ ನಾಯಕ ಸೂರ್ಯಕುಮಾರ್ ಯಾದವ್ಗೆ ಕೋಕ್ ಕೊಟ್ಟು ಶ್ರೇಯಸ್ ಅಯ್ಯರ್ಗೆ ಮಣೆ ಹಾಕಲಾಗಿದೆ. ಮತ್ತು ತಂಡದಲ್ಲಿ ಕೆಲವು ಬದಲಾವಣೆ ಮಾಡಲಾಗಿದೆ. ಆಲ್ರೌಂಡರ್ಗಳಿಗೆ ಹೆಚ್ಚಿನ ಅವಕಾಶಗಳನ್ನು ಕೊಡಲಾಗಿದೆ. ಮತ್ತು ಅದಲ್ಲದೆ ಏನು ಕಳೆದ ಸೀಸನ್ 18ನೇ ಸೀಸನ್ನು ಮತ್ತು 19ನೇ ಸೀಸನಲ್ಲಿ ತಮ್ಮ ಬ್ಯಾಟಿಂದ ಚಾಪ್ ಮುಡಿಸಿದಂಥ ವೈಭವ್ ಸೂರ್ಯವಂಶಿಗೆ ಅವಕಾಶ ಸಿಕ್ಕಿದೆ. ಅಂದರೆ ಈ ಬಾರಿ IPLನಲ್ಲಿ ಹೈಯೆಸ್ಟ್ ರನ್ ಗೆಟರ್ ಆಗಿದ್ದಂಥ ವೈಭವ್ ಸೂರ್ಯವಂಶಿ ಟೀಮ್ ಇಂಡಿಯಾಗೆ ಪ್ರಕಟ ಆಗಬೇಕು ಅನ್ನೋದು ಇಡೀ ದೇಶಾದ್ಯಂತ ಒಂದು ಸುದ್ದಿಯಾಗಿತ್ತು. ಮತ್ತು ಎಲ್ಲ ಏನು ಕ್ರಿಕೆಟ್ ತಜ್ಞರು ಕೂಡ ಹೇಳ್ತಾ ಇದ್ದಿದ್ದು ವೈಭವ್ ಸೂರ್ಯವಂಶಿಗೆ ಒಂದು
ಅವಕಾಶ ಕೊಡಬೇಕು. ಇವತ್ತು ಬಿತ್ತನೆ ಮಾಡುವಂಥ ಬೀಜ 20 ವರ್ಷ ಫಲ ಕೊಡುತ್ತೆ ಅನ್ನೋ ಕಾರಣಕ್ಕಾಗಿ ಮುಂಬರುವ T20 ಸರಣಿಗೆ ಇಂಗ್ಲೆಂಡ್ ಮತ್ತು ಏಷ್ಯಾ ಗೇಮ್ಸ್ ಮತ್ತು ಐರ್ಲೆಂಡ್ ಸರಣಿಗೆ ಯಾರು ವೈಭವ್ ಸೂರ್ಯವಂಶಿಯನ್ನು ಆಯ್ಕೆ ಮಾಡಿದ್ದಾರೆ. ಮತ್ತು ಹೊಸದಾಗಿ ನಾಯಕತ್ವವನ್ನು ಹುಡುಕ್ತಾ ಇದ್ರು. ಅಂದರೆ ಏನು 36 ವರ್ಷ ಆಗಿದ್ದಂಥ ಸೂರ್ಯಕುಮಾರ್ ಯಾದವ್ಗೆ ಕೊಟ್ಟು ಈಗ ಶ್ರೇಯಸ್ ಅಯ್ಯರ್ಗೆ ಏನು 3 ವಿಭಿನ್ನ ತಂಡಗಳನ್ನು ಮುನ್ನಡೆಸಿ ಅವನ್ನು ಕ್ವಾಲಿಫೈ ಮಾಡಿದಂಥ ಕೀರ್ತಿ ಹೆಗ್ಗಳಿಕೆಯನ್ನು ಹೊಂದಿರುವಂಥ ಶ್ರೇಯಸ್ ಅಯ್ಯರ್ ಅವ್ರಿಗೆ ಟೀಮ್ ಇಂಡಿಯಾ ನಾಯಕತ್ವ ಪಟ್ಟವನ್ನು ಕೊಡಲಾಗಿದೆ. ತಿಲಕ್ ವರ್ಮಾಗೆ ಉಪನಾಯಕನ ಪಟ್ಟ ಕೊಡಲಾಗಿದೆ. ಅದಲ್ಲದೆ ನಿತೀಶ್ ರೆಡ್ಡಿ, ವಾಷಿಂಗ್ಟನ್ ಸುಂದರ್ ಸೇರಿದಂತೆ 6 ಜನ ಆಲ್ರೌಂಡರ್ಗಳಿಗೆ ಅವಕಾಶ ಕೊಡಲಾಗಿದೆ ವನಿತಾ. ಎಸ್, ಥ್ಯಾಂಕ್ ಯು ಪವನ್ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.